ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ನಾಳೆ ಅಂದರೆ ದಿನಾಂಕ 14/4/2026 ಕೋಲಾರ ಜಿಲ್ಲೆಗೆ ನಡೆಯುವ ಅಂಬೇಡ್ಕರ್ ಅವರ ಅದ್ದೂರಿ ಜಯಂತ್ಯೋತ್ಸವ ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂತಹ ದಿನ ಆಗಿದೆ. ಏನಪ್ಪ ಅಂದರೆ ಕೋಲಾರ ಜಿಲ್ಲೆಯ ಹಿರಿಯ ಹೋರಾಟಗಾರರು, ಹಿರಿಯ ಚಳುವಳಿ ಹೋರಾಟಗಾರರಾದಂತಹ CM ಮುನಿಯಪ್ಪ ಅಣ್ಣನವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಅಂಬೇಡ್ಕರ್ ಅವರ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಇದು ಕೋಲಾರ ಜಿಲ್ಲೆಗೆ ಸಂದಂತಹ ಗೌರವ ಆಗಿದೆ. ನಾವು ಎಲ್ಲ ದಲಿತ ಸಂಘಟನೆಗಳು ಸೇರಿಕೊಂಡು ಸರ್ಕಾರಕ್ಕೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀರಿ. ಏನು ನಾಳೆ ನಡೆಯುವಂತಹ 135ನೇ ಅಂಬೇಡ್ಕರ್ ಅವರ ಜಯಂತಿಗೆ ಏನು ಕೋಲಾರ ತಾಲೂಕಿನಾದ್ಯಂತ ಸುಮಾರು 200ಕ್ಕೂ ಹೆಚ್ಚು ಪಲ್ಲಕ್ಕಿಗಳು ಬರುವಂಥ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಏನು ಈ ಪಲ್ಲಕ್ಕಿಗಳಿಗೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಸಾರ್ರವರು, ಅದೇ ರೀತಿ ಹಲವಾರು ಸಮಾಜ ಸೇವಕರು ಕೂಡ ಪಲ್ಲಕ್ಕಿಗಳಿಗೆ ಆರ್ಥಿಕವಾಗಿ ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಹಣವನ್ನು ಕೂಡ ಕೊಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಗ್ರಾಮಗಳಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತೇಳಿ ಎಲ್ಲ ಪಲ್ಲಕ್ಕಿಗಳನ್ನು ಸುಮಾರು ಬೆಳಿಗ್ಗೆ 10 ಗಂಟೆಗೆ ಕೋಲಾರ ನಗರಕ್ಕೆ ಆಗಮಿಸಬೇಕು. ಅದೇ ರೀತಿ ಕೋಲಾರ ನಗರಾದ್ಯಂತ ಏನು ನಾವು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದಂತೆ ಕೋಲಾರ ನಗರ ಪೂರ್ತಿ ನಾವು ನೀಲಿ ಬಾವುಟಗಳನ್ನು ಕಟ್ಟಿ, ನೀಲಿ ಬಟ್ಟೆಯನ್ನು ಪ್ರತಿ ಪೋಲುಗಳಿಗೆ ಕಟ್ಟಿ ನೀಲಿಮಯ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಬಾರಿ ಜಿಲ್ಲಾ ಕೇಂದ್ರದಲ್ಲಿ ಅತಿ ಹೆಚ್ಚು ವಿಜೃಂಭಣೆಯಿಂದ ಆಚರಿಸೋದ್ರಿಂದ ತಾವು ಗ್ರಾಮಗಳಿಂದ ಎಲ್ಲ ರೀತಿಯ ನೀವು ಪಲ್ಲಕ್ಕಿಗಳನ್ನು ಕೋಲಾರಕ್ಕೆ ಬೆಳಗ್ಗೆ ಸಮಯ 10 ಗಂಟೆಗೆ ಆಗಮಿಸಬೇಕಂತೇಳಿ ನಾನು ತಮ್ಮ ಮೂಲಕ ಎಲ್ಲ ಗ್ರಾಮಸ್ಥರಿಗೆ ನಾನು ತಿಳಿಸ್ತಾ ಇದ್ದೀನಿ ಸರ್. ಎಲ್ಲ ಗೌರವಾನ್ವಿತ ದಲಿತ ಮುಖಂಡರು, ಏನು ಈ ದಿನ ನಾಳೆ ಏಪ್ರಿಲ್ 14 ಯಾವ ಜಿಲ್ಲೆಯಲ್ಲೂ ನಡೆಯದಂತಹ ವಿಶೇಷ ವಿಭಿನ್ನವಾದಂತಹ ಅಂಬೇಡ್ಕರ್ ಅವರ ಜಯಂತಿ ನಡೀತಾ ಇದೆ. ಏನು ಇವತ್ತು 235 ಹಳ್ಳಿಗಳಿಂದಲೂ ಸಹ, ಎಲ್ಲ ಪಂಚಾಯತಿಗಳಿಂದಲೂ ಸಹ ಸರ್ಕಾರದ ನಮ್ಮ ಜಿಲ್ಲಾಧಿಕಾರಿಗಳ ಆದೇಶದಂತೆ ಎಲ್ಲ ಸಮುದಾಯದ ಪಂಚಾಯತಿಗಳಿಂದಲೂ ಸಹ ವಿಜೃಂಭಣೆಯಿಂದ ಮೆರವಣಿಗೆ ನಡೆಯೋದು ಬಹುಶಃ ಇಡೀ ರಾಜ್ಯದಲ್ಲಿ ಎಲ್ಲೂ ನಡೆಯಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದಕ್ಕೆ ಉದಾಹರಣೆ ಎಂಬಂತೆ ಈಗ ಏನು ನೀಲಿಮಯವಾಗಿ ಕಾಣ್ತಾ ಇದೆ ಕೋಲಾರ ಜಿಲ್ಲೆ, ಅದೇ ಉದಾಹರಣೆ ಆಗಿದೆ. ಇಲ್ಲಿ ಯಾರು ಹಣದ ಸಹಾಯ ಇನ್ನೊಂದು ಇಲ್ಲ ಅಂದರೂ ಸಹ ವೈಯಕ್ತಿಕವಾಗಿ ಎಷ್ಟೋ ಅಂಬೇಡ್ಕರ್ ಅನುಯಾಯಿಗಳು ಬಂದು ಸೇರ್ತಾ ಇದ್ದಾರೆ. ಅವರೆಲ್ಲರಿಗೂ ಭೀಮ ನಮನಗಳನ್ನ ಸಲ್ಲಿಸ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಏನಂದರೆ ಎಲ್ಲ ಕಡೆ ಊಟದ ವ್ಯವಸ್ಥೆಗಳನ್ನು ಬಂಗಾರಪೇಟೆ ವೃತ್ತದಲ್ಲಾಗಿರ್ಬೋದು, ಹಳೆ ಬಸ್ ಸ್ಟ್ಯಾಂಡಲ್ಲಾಗಿರ್ಬೋದು, ಮತ್ತು ನಮ್ಮ ನಚಿಕೇತನಹಳ್ಳಿ ಆವರಣದಲ್ಲಿ ವಿಶೇಷವಾದಂಥ ಊಟದ ವ್ಯವಸ್ಥೆಗಳನ್ನು ಸಹ ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ಜಾತಿ ಜನಾಂಗದವರು, ನಮ್ಮದೇ ಜಾತಿ ಅಂದು ಎಲ್ಲ ಜಾತಿ ವರ್ಗದ ಜನಾಂಗದವರು ಸಹ ನಾಳೆ 14ನೇ ತಾರೀಕು ದಿನ ನಮ್ಮ ಅಲ್ಪಸಂಖ್ಯಾತರು ಸಹ ಅತಿ ಹೆಚ್ಚಾಗಿ ಟವರ್ನ ಭಾಗದಲ್ಲಿ ನಮ್ಮನ್ನು ಬರಮಾಡಿಕೊಳ್ಳೋರಿದ್ದಾರೆ. ಅವ್ರಿಗೂ ಸಹ ಭೀಮ ನಮನಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಜಾತಿ ಸಮುದಾಯದ ಮುಖಂಡರು ಸಹ ನಾಳೆ ಆಗಮಿಸಬೇಕು. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದಲ್ಲಿ ಎಲ್ರಿಗೂ ಒಳ್ಳೆಯ ಸಂದೇಶವನ್ನು ನೀಡಬೇಕಂತ ಈಗಾಗಲೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಂತ ರವಿ ಸರ್ ಅವರು ಹೇಳಿದ್ದಾರೆ. ಅದರಂತೆ ಎಲ್ಲ ಪಂಚಾಯತಿ ಮುಖಂಡರು ಮತ್ತು ಪಂಚಾಯತಿಯಲ್ಲಿ ಕೆಲಸ ನಿರ್ವಹಿಸೋರು ಎಲ್ಲರೂ ಸಹ ಟ್ಯಾಬ್ಲರ್ಗಳು ಹೋಗೋವರೆಗೂ ಅದರ ಜೊತೆಯಲ್ಲಿರಬೇಕಂತ ಆದೇಶ ನೀಡಿದ್ದಾರೆ. ಅದು ನಮಗೆ ಸ್ವಾಗತಾರ್ಹ ಆಗಿದೆ. ಎಲ್ರಿಗೂ ಜೈ ಭೀಮ್ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.